ನಾನು ಸ್ಟ್ರಗಲ್ ಆಫ್ ಇಂಡಿಯಾ ಟು ಗೆಟ್ ಇಂಡಿಪೆಂಡೆನ್ಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಂಡಿಪೆಂಡೆನ್ಸ್ ಅಂದರೆ ಏನು? ಫ್ರೀಡಮ್ ಆಫ್ ಎ ಕಾಮನ್ ಮ್ಯಾನ್. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಫ್ರೀಡಮ್ ಇದೆಯಾ ಇಲ್ಲ ಅಂತಂದು. ನಮ್ಮ ಭಾರತದ ಹಿಸ್ಟ್ರಿನ ನಾವು 3 ಭಾಗದಲ್ಲಿ ಡಿವೈಡ್ ಮಾಡ್ಬೋದು. ಅಂದರೆ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಲ್ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ. ಏನ್ಷಿಯಂಟ್ ಹಿಸ್ಟ್ರಿ ಅಂದರೆ ಯಾರು ಮುಸ್ಲಿಂ ಇನ್ವೇಡರ್ಸ್ ಮುಂಚೆದು. ಮಿಡಲ್ ಹಿಸ್ಟ್ರಿ ಅಂದರೆ ಮುಸ್ಲಿಂ ಇನ್ವೇಡರ್ಸ್ ಮಾಡಿರೋ ಎರಾ. ಮತ್ತು ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ಅಂದರೆ ಬ್ರಿಟಿಷ್ ನಮ್ಮ ಭಾರತವನ್ನು ಕಾಲನೈಸ್ ಮಾಡಿದ್ದು. ಈ 3 ಇದರಲ್ಲಿ ಕಾಮನ್ ಮ್ಯಾನ್ನ ಫ್ರೀಡಮ್ ಬಗ್ಗೆ ಮಾತಾಡಬೇಕಾದ್ರೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಕಾಮನ್ ಮ್ಯಾನಿಗೆ ಫ್ರೀಡಮ್ ಇತ್ತು. ಸೊ ಅವನಿಗೆ ಪೊಲಿಟಿಕಲ್ ಫ್ರೀಡಮ್ ಒಂದು ಬಿಟ್ಟು ಎಕನಾಮಿಕಲ್ ಆಗಲಿ, ಸೋಷಿಯಲ್ ಆಗಲಿ, ರಿಲಿಜಿಯನ್ ಆಗಲಿ ಇತ್ತು. ನೆಕ್ಸ್ಟ್ ಮಿಡಲ್ ಇಂಡಿಯಾದಲ್ಲಿ ಆದರೂ ಕೂಡ ರಿಲಿಜಿಯನ್ ಫ್ರೀಡಮ್ ಬಿಟ್ಟರೆ ಬೇರೆ ಪೊಲಿಟಿಕಲ್ ಫ್ರೀಡಮ್ ಎರಡು ಬಿಟ್ಟರೆ ನಾರ್ಮಲ್ ಆಗಿ ಎಲ್ಲ ಫ್ರೀಡಮಲ್ಲಿ ಇತ್ತು. ಮಾಡರ್ನ್ ಇಂಡಿಯಾದಲ್ಲಿ ಬಂದರೆ, ಮಾಡರ್ನ್ ಇಂಡಿಯಾ ಅಂದರೆ ಮಾಡರ್ನ್ ಬ್ರಿಟಿಷ್ ಅವರು ಕಾಲನೈಸ್ ಮಾಡಿದಾಗ ಎಲ್ಲ ನಮ್ಮ ಫ್ರೀಡಮ್ಗಳನ್ನು ಅವರು ತಮ್ಮ ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಅಂತ ಹೇಳ್ಬೋದು ನಾವು. ಸೊ ಇದು ಮಾಡರ್ನ್ ಬ್ರಿಟಿಷ್ ಅವ್ರು ಹೆಂಗೆ ನಮ್ಮ ಕಾಲನೈಸ್ ಮಾಡಿದ್ರು ಅಂತ ನಮ್ಮ ಸ್ನೇಹಿತ ಆಗಲೇ ಹೇಳಿದ್ದಾನೆ. ಅದನ್ನು ಇನ್ನೊಂದ್ಸಲ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಸ್ಟಾರ್ಟಿಂಗ್ ಹೆಂಗಾಯ್ತು ಅಂತಂದರೆ 1453 ಕಾನ್ಸ್ಟಾಂಟಿನೋಪಲ್ ಅಂತಂದು, ಅಂದರೆ ರೋಮನ್ ಎಂಪೈರ್, ಅದನ್ನು ಆಟೋಮನ್ ಎಂಪೈರ್ ಅಕ್ಯುಪೈ ಮಾಡಿದಾಗ ನಮಗೆ ಸಿ ರೂಟ್ ಇತ್ತು, ಲ್ಯಾಂಡ್ ರೂಟ್ ಇತ್ತು. ಸೊ ಯುರೋಪಿಂದ ಇಂಡಿಯಾಗೆ ಅದನ್ನು ಅವ್ರು ಬಂದ್ ಮಾಡಿದ್ರು. ಅರಬ್ ಟ್ರೇಡರ್ಸು ಕಂಟ್ರೋಲಲ್ಲಿ ಇಟ್ಕೊಂಡ್ರು. ಸೊ ಯುರೋಪಿಯನ್ಸ್ ಟ್ರೇಡ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಸೊ ಅವ್ರಿಗೇನು ಬಂತು, ಸಿ ರೂಟ್ ಕಂಡುಹಿಡಬೇಕು ಇಂಡಿಯಾಗೆ. ಸಿ ರೂಟ್ ಕಂಡ್ರೆ ನಮಗೆ ಸಿಲ್ಕು, ಸ್ಪೈಸಸ್ಸು ಎಲ್ಲ ಟ್ರೇಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತಂದು ಅವರು ಸಿ ರೂಟ್ ಕಂಡುಹಿಡಿದ್ರು. ಯಾರು ವಾಸ್ಕೋ ಡಿ ಗಾಮಾ ಸಿ ರೂಟ್ ಕಂಡುಹಿಡ್ದ. ನೆಕ್ಸ್ಟ್ ಪೋರ್ಚುಗೀಸ್ ಬಂದರು ಇಂಡಿಯಾಗೆ, ಅವ್ರು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಎಂಡ್ ಆಯಿತು. ಯಾಕಂದರೆ ನಮ್ಮ ರಾಜರು ಆಗಲೇ ಅವ್ರು ಕೂಡ ಟ್ರೇಡ್ ಮಾಡ್ತಿದ್ರು, ಬಟ್ ಹೊಂದಾಣಿತ್ವ ಇರಲಾರ್ದಕ್ಕೆ ಸಮ್ ಟ್ರೇಡ್ ಎಂಡ್ ಆಯಿತು. ನೆಕ್ಸ್ಟ್ ಡಚ್ ಬಂದರು, ಅವ್ರದ್ದು ಟ್ರೇಡ್ ಇದಾಯಿತು. ನಮ್ಮ ಈ ಎಲ್ಲ ಯುರೋಪಿಯನ್ ಟ್ರೇಡರ್ಸಲ್ಲಿ ಅಂದರೆ ಪ್ರಾಮಿನೆಂಟ್ ಆಗಿ ಬ್ರಿಟಿಷ್ ಅವರು ನಮ್ಮನ್ನು ಆಳಿದ್ರು ಅಂತ ನಾವು ಹೇಳ್ಬೋದು. ಯಾಕಂದರೆ ಬ್ರಿಟಿಷ್ ಅವರು ಫಸ್ಟಿಗೆ ಬಂದ್ಕೊಳ್ಳಿ ಟ್ರೇಡರ್ಸ್ ಆಗಿ ಬಂದು ಔರಂಗಜೇಬ್ ಹತ್ರ 1707 ಫರ್ಮಾನ್ ತೊಗೊಂಡ್ರು. ಅಂದರೆ ಲೀಗಲ್ ಡಾಕ್ಯುಮೆಂಟ್ ತೊಗೊಂಡ್ರು, ನಾವು ವಿತ್ ವಿ ಕ್ಯಾನ್ ಟ್ರೇಡ್ ಅಂತಂದು. ಸೂರತ್ತಲ್ಲಿ ಕೋಟೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಹುಲ್ಗಿರಿ ನಿಯರ್ ಕಲ್ಕತ್ತಾ, ಬೆಂಗಾಲಲ್ಲಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು. ಅದನ್ನು ಫೋರ್ಟಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು. ಸ್ನೇಹಿತ ಹೇಳಿದ ನವಾಬ್ ಅಪೋಸ್ ಮಾಡಿದ, ನವಾಬನ್ನು ಸಾಯಿಸಿದ್ರು. ಮೀರ್ ಜಫರ್ನ ರಾಜ ಮಾಡಿದ್ರು. ಬ್ರಿಟಿಷ್ ಅವ್ರ ಇಂಪ್ಯಾಕ್ಟ್ ಏನಿತ್ತು, ತಮಗೆ ಬೇಕಾಗಿರೋದು ಕೆಲಸ ಮಾಡೋಕೆ. ಅವರಿಗೆ ಆ ಪಾಯಿಂಟ್ ಆಫ್ ಟೈಮ್ ನಾವು ರೂಲ್ ಮಾಡ್ಬೇಕು ಇಂಡಿಯಾ ಅಂತ ಯಾವತ್ತೂ ಇದ್ದಿದ್ದಿಲ್ಲ. ತಮ್ಮ ಲಾಭ ನೋಡ್ಕೋಬೇಕಾಗಿತ್ತು ಅಷ್ಟೇ. ಸೊ ಅವ್ರು ಮೀರ್ ಜಫರ್ನ ರಾಜ ಮಾಡಿ ಪಪೆಟ್ ಕಿಂಗ್ ಆಗಿ ಮಾಡಿದ್ರು. ತಮಗೇನು ಬೇಕು ಅದನ್ನ ಮಾಡ್ಕೊಳೋದು, ಬಟ್ ರಾಜ ಮಾತ್ರ ಬೇರೆ. ನಮ್ಮ ಹೆಸರು ಎಲ್ಲಿ ಬರ್ಬಾರ್ದು, ಬಟ್ ನಮ್ಮ ಕೆಲಸ ಆಗ್ಬೇಕು. ಆ ಥರ ಬ್ರಿಟಿಷ್ ಅವರಿದ್ರು. ಆ ಥರ ಸಿಕ್ಕಾಪಟ್ಟೆ ಅನಕ್ಸೇಷನ್ ಅಂದರೆ ಕ್ಯಾಪ್ಚರ್ ಮಾಡ್ಕೊಂತ ಹೋದ್ರು. ಬೇರೆ ನಮ್ಮ ದೇಶ ಎಲ್ಲ ಕಡೆ ತುಂಡಾಗಿ ಬೇರೆ ಬೇರೆ ರಾಜರು, ಬೇರೆ ಬೇರೆ ಸಾಮಂತರು ಆಳ್ತಿದ್ರಿಂದ ತಮಗೆ ಅದೊಂದು ಅವರಿಗೆ ಲಾಭ ಆಗುತ್ತೆ. ಇವ್ರ ಹತ್ರ ಕೋಆರ್ಡಿನೇಷನ್ ಇಲ್ಲ, ನಾವು ಹೆಂಗಾದ್ರೂ ಇವ್ರನ್ನ ಇದು ಮಾಡ್ಬೋದು ಅಂತಂದು ಸಿಕ್ಕಾಪಟ್ಟೆ ವಾರ್ ಮಾಡಿದ್ರು. ಲೈಕ್ ಆಂಗ್ಲೋ ಮೈಸೂರು ವಾರ್, ಆಂಗ್ಲೋ ಮರಾಠ ವಾರ್, ಆಂಗ್ಲೋ ಸಿಖ್ ವಾರ್, ಈ ಥರ ಎಲ್ಲ ಮಾಡಿ ಅವರೆಲ್ಲ ಅನೆಕ್ಸೇಷನ್ ಮಾಡಿ ನೆಕ್ಸ್ಟ್ ಜನರಲ್ನ ತಯಾರು ಮಾಡಿದ್ರು. ಜನರಲ್ಸ್ನ ಇಟ್ಟರು ಆ ರಾಜ್ಯನ ನೋಡ್ಕೊಳಕ್ಕೆ, ಅಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ. ಮೊದಲು ಬ್ರಿಟಿಷ್ ಏನು ಮಾಡ್ತಿದ್ರು, ತಮ್ಮ ದೇಶದಿಂದ ರೊಕ್ಕ ತಂದು ಇಲ್ಲಿ ಟ್ರೇಡ್ ಮಾಡ್ತಿದ್ರು. ಬಟ್ ಇದೆಲ್ಲ ಅನೆಕ್ಸೇಷನ್ ಆದಮೇಲೆ ಇಲ್ಲೇ ದುಡ್ಡು ಹುಟ್ಟಿಸಿ ಇಲ್ಲಿಂದನೇ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಏನು ಬರ್ತಿಲ್ಲ. ಇಲ್ಲಿಂದ ಏನಾಯ್ತು, ಈಗ ಇಲ್ಲಿಂದನೇ ಎಲ್ಲ ಲೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ನಮ್ಮ ಪ್ರತಿಯೊಂದು ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ನಮ್ಮ ರಿಲಿಜಿಯನ್ನಿಂದ ಹಿಡಿದು ಸೋಷಿಯಲಿಂದ ಪೊಲಿಟಿಕಲ್, ಎಕನಾಮಿಕಲು ಎಲ್ಲ ಫ್ರೀಡಮ್ನು ಅವ್ರು ಎಕ್ಸ್ಪ್ಲಾಯ್ಟ್ ಮಾಡೋದ್ರಿಂದ ಏನದು ಲೋಕಲ್ ರೆಬಿಲಿಯನ್ ಸ್ಟಾರ್ಟ್ ಆದವು. ಅಲ್ಲಿವರೆಗೂ ನ್ಯಾಷನಲಿಸಮ್ ಎಲ್ಲಿ ಇದ್ದಿಲ್ಲ, ಇಂಡಿಯಾ ಅಂತ ಎಲ್ಲಿ ಇದ್ದಿಲ್ಲ. ಅವರಷ್ಟೇ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಇಟ್ಟಿದ್ರು. ಬಟ್ ನಮ್ಮ ಡೈವರ್ಸಿಫಿಕೇಶನ್ ಜಾಸ್ತಿ ಇದ್ರಿಂದ ನಮ್ಮಲ್ಲಿ ಹೊಂದಾಣಿತ್ವ ಇರಲಿಲ್ಲ. ಎಲ್ಲರೂ ಬೇರೆ ಆಗಿದ್ರು. ತಮ್ಮ ಸ್ವಾರ್ಥ ಅವ್ರ ಹೆಂಗೆ ಸ್ವಾರ್ಥ ಆಗಿರೋ ನಮ್ಮಲ್ಲೂ ಅದೇ ಥರ ಇತ್ತು. ಈ ರಾಜ, ಈ ಮನುಷ್ಯ, ಈ ಟ್ರೈಬು, ಆ ಟ್ರೈಬು, ಅವರಷ್ಟೇ ತಮಗೇನು ಕಷ್ಟ ಬಂತು ಅದ್ರ ವಿರುದ್ಧ ಮಾತಾಡಿದ್ರು. ಲೈಕ್ ರೆಬಿಲಿಯನ್ಸ್ ಲೈಕ್ ಕೋಲ್ ರೆಬಿಲಿಯನ್ ಇನ್ ಛೋಟಾನಾಗ್ಪುರ್ ರೀಸನ್, ಸೆಂತಾಲ್ ರೀಸನ್, ಮುಂಡಾ ರೆಬಿಲಿಯನ್, ಬೋಟಾರ್ ರೆಬಿಲಿಯನ್, ವಾರ್ಟ್ ರೆಬಿಲಿಯನ್, ಇವರು ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮಲ್ಲಿ ಫ್ರಮ್ 1606 to 1857 ಒಳಗೂ ಲೋಕಲ್ ರೆಬಿಲಿಯನ್ ಅಂದರೆ ತಮ್ಮ ಪಾರ್ಟಲ್ಲಿ ತಮಗೆ ಆದ ಕಷ್ಟಗಳನ್ನು ಬ್ರಿಟಿಷರ ವಿರುದ್ಧ ಆದರು. ಇವನ್ನೆಲ್ಲ ಬ್ರಿಟಿಷರು ತಮ್ಮ ಮೈಂಡ್ ಪವರಿಂದ, ಮನಿ ಪವರಿಂದ ಮತ್ತು ಮೈಂಡ್ ಗೇಮ್ಗಳಿಂದ ಅಲ್ಲೇ ಸಪ್ರೆಸ್ ಮಾಡಿದ್ರು. ಯಾವುದನ್ನು ದೊಡ್ಡದಾಗಿ ಬೆಳಕ್ಕೆ ಅವ್ರು ಬಿಟ್ಟೇ ಇರಲಿಲ್ಲ. ಫಸ್ಟ್ ಅಂದರೆ ಇಡೀ ಎಲ್ಲರೂ ಸೇರಿ ಬ್ರಿಟಿಷ್ ವಿರುದ್ಧ ನಿಂತಿದ್ದು ಅಂದರೆ ಅದು ರಿವೋಲ್ಟ್ ಆಫ್ 1857. ಅದು ಏನಾಯಿತು ಅಂದರೆ ಇದನ್ನೆಲ್ಲ ಎಲ್ಲರೂ ಅನುಭವಿಸಿದ್ರು ಆ ಪಾರ್ಟ್ ಆಫ್ ಟೈಮ್ನಲ್ಲಿ. ಬಟ್ ಒಂದು ಸ್ಪಾರ್ಕ್ ಬೇಕಾಗಿತ್ತು. ಆ ಸ್ಪಾರ್ಕ್ನ ಕೊಟ್ಟಿದ್ದು ಅದು ಸಿಪಾಯಿ ದಂಗೆ ಅಂದರೆ 1857 ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ನಮ್ಮ ಸಾವರ್ಕರ್ ಅವ್ರು ಕರೀತಾರೆ ಅದನ್ನು.
ಅದಕ್ಕೆ ಕಂಪನಿ ಮೇಲೆ ಎಲ್ಲರಿಗೂ ಸಿಟ್ಟಿತ್ತು. ಅಲ್ಲಿವರೆಗೂ ಏನಿತ್ತಂದರೆ ಕಂಪನಿ ರೂಲ್ ಮಾಡ್ತಿತ್ತು ಇಂಡಿಯಾನ, ಇವರು UK ಇದು ಮಾಡ್ತಿರ್ಲಿಲ್ಲ. ಆ ಪಾಯಿಂಟ್ ಆಫ್ ಟೈಮಿಂದ ನೆಕ್ಸ್ಟಿಂದ ಕಂಪ್ನಿ ರೂಲ್ ಎಂಡ್ ಆಗಿ ಕ್ವೀನ್ಸ್ ರೂಲ್, ಕ್ರೋನ್ ರೂಲ್ ಸ್ಟಾರ್ಟ್ ಆಯಿತು. ಈ 1857 ರಿವೋಲ್ಟ್ ಆಫ್ 1857 ಎಲ್ಲ ಪಾರ್ಟ್ ಆಫ್ ಕಂಟ್ರಿಗೂ ಸ್ಪ್ರೆಡ್ ಆಯಿತು. ಫ್ರಮ್ ಡೆಲ್ಲಿ ಟು ಝಾನ್ಸಿ, ಲಕ್ನೌ, ಫರೀದಾಬಾದ್, ಬಿಹಾರ್, ಬರೇಲಿ ಎಲ್ಲಕ್ಕೂ ಸ್ಪ್ರೆಡ್ ಆಗಿ ಎಲ್ಲರೂ ಬಂದು ಲಾಸ್ಟ್ ಮುಘಲ್ ಎಂಪೈರ್ ಯಾರು ಬಹದ್ದೂರ್ ಶಾ ಜಫರ್ನ ಇವರೇ ನಮ್ಮ ಲೀಡ್ರು ಈ ನಮ್ಮ ಇಂಡಿಯಾಗೆ, ನಮ್ಮ ರಿವೋಲ್ಟಿಗೆ ಅಂತಂದು ಡೆಲ್ಲಿ ಒಳಗೆ ಕರ್ಕೊಂಡೋಗಿ ಡೆಲ್ಲಿನ ಕ್ಯಾಪ್ಚರ್ ಮಾಡ್ಕೊಂಡು ರೆಡ್ ಫೋರ್ಟಿಗೆ ಹೋಗಿ ಕುಂತರು. ಅಲ್ಲಿಗೆ ಬ್ರಿಟಿಷರಿಗೆ ಅರ್ಥ ಆಯ್ತು, ಓಕೆ ಎಲ್ಲರೂ ಹಿಂಗೆ ಮಾಡ್ತಿದ್ದಾರೆ, ಇನ್ನು ನಾವು ಸುಮ್ಮನೆ ಆದ್ರೆ ನಡೆಯಲ್ಲ ಅಂತಂದು ಅವ್ರು 4 ತಿಂಗಳೊಳಗೆ ವಾಪಸ್ ಡೆಲ್ಲಿ ಕ್ಯಾಪ್ಚರ್ ಮಾಡ್ಕೊಂತಾರೆ. ಎಲ್ಲೆಲ್ಲಿ ಸಣ್ಣ ಪಾಯಿಂಟ್, ಈಗ ಝಾನ್ಸಿ ಒಳಗೆ ರಾಣಿ ಲಕ್ಷ್ಮೀಬಾಯಿ ಅವ್ರು ಇದು ಮಾಡಿದ್ರು, ಅವ್ರನ್ನ ಸಾಯಿಸಿದ್ರು. ನೆಕ್ಸ್ಟ್ ಇವ್ರನ್ನ ಡೆಲ್ಲಿ ಜಫರ್ನ ಅವ್ರನ್ನ ಸಾಯಿಸಿದ್ರು, ಅವ್ರ ಎದುರಿಗೆ ಅವ್ರ ಮಕ್ಕಳನ್ನ ಸಾಯಿಸಿದ್ರು. ಸೊ ಅಲ್ಲಿ ಪಾಯಿಂಟ್ ಆಫ್ ಟೈಮ್, ಆ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಏನೇನು ಕಷ್ಟ ಇತ್ತು ಎಲ್ಲರೂ ಇದು ಮಾಡಿದ್ರು. ನೆಕ್ಸ್ಟ್ ಇದು ಒಂದು ಪಾರ್ಟ್ ಆದರೆ ನೆಕ್ಸ್ಟು ನ್ಯಾಷನಲಿಸಮ್ ಸ್ಟಾರ್ಟ್ ಆಗಿದ್ದು ಈ ಪಾಯಿಂಟ್ ಆಫ್ ಇಂದ. ಅಲ್ಲಿಂದ ಇನ್ನು ಬೇರೆ ಸ್ಕಾಲರ್ಸ್ ನಮಗೆ ರಾಜಾರಾಮ್ ಮೋಹನ್ ರಾಯ್ ಅವರು, ಜ್ಯೋತಿಬಾಯಿ ಫುಲೆ, BR ಅಂಬೇಡ್ಕರ್ ಅವರು ನಮ್ಮ ಎಜುಕೇಷನ್ನು, ವುಮೆನ್ನು, ಚೈಲ್ಡು ಎಲ್ಲ ಡೆವಲಪ್ ಮಾಡಿದ್ರು. ಇದರಿಂದ ಏನಾಯಿತು, ನಮಗೆ ವಿದ್ಯೆ ಬಂತು, ಎಜುಕೇಷನ್ ಬಂತು ಎಲ್ಲ. ಇದರಿಂದ ನ್ಯಾಷನಲಿಸಮ್ ಅನ್ನೋದು ಒಂದು ಹುಟ್ಟಿತ್ತು. ನ್ಯಾಷನಲಿಸಮ್ ಅಂದರೆ ನಾವೆಲ್ಲ ಒಂದೇ, ಇಡೀ ದೇಶ ಒಂದು ಅಂತಂದು ಹುಟ್ಟಿತ್ತು. ನೆಕ್ಸ್ಟ್ ಡಿಫ್ರೆಂಟ್ ಪೊಲಿಟಿಕಲ್ ಅಸೋಸಿಯೇಷನ್ ಸ್ಟಾರ್ಟ್ ಆದವು. ಇದು ಒನ್ ಆಫ್ ದ ಪೊಲಿಟಿಕಲ್ ಅಸೋಸಿಯೇಷನ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟ್ ಆಯಿತು. ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ದು? ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು. ಬ್ರಿಟಿಷರು ಎದಕ್ಕೆ ಸ್ಟಾರ್ಟ್ ಮಾಡಿದ್ರು? ತಮಗೆ ಭಾರತದವರಿಂದ ತಮಗೆ ಹೆಲ್ಪ್ ಆಗಬೇಕು ಅನ್ನೋದು ಒಂದೇ ಕಾರಣದಿಂದ ಮಾಡಿದ್ರು. ಬಟ್ ಕಾಂಗ್ರೆಸ್ ಅವರು ತಮ್ಮ ಇದು ಮಾಡಿದರು. ಅವರು ಆರ್ಮ್ಸ್ ಆ್ಯಕ್ಟು, ರೌಲೆಟ್ ಆ್ಯಕ್ಟು, ಇಲ್ಬರ್ಟ್ ಬಿಲ್ ಕನ್ವರ್ಟ್ ಆ್ಯಕ್ಟು ಇವೆಲ್ಲಕ್ಕೂ ಅಪೋಸ್ ಇದ್ದದನ್ನು ಬ್ರಿಟಿಷ್ ಅವರಿಗೆ ಕನ್ವೆ ಮಾಡೋಕ್ಕೆ ಹೋದ್ರು. ಕಾಂಗ್ರೆಸ್ಸಲ್ಲೂ 2 ಫೇಸಸ್ ಇದ್ದಾವೆ, ಮೊದಲು ಮಾಡ್ರೇಟ್ ಫೇಸು, ನೆಕ್ಸ್ಟ್ ಎಕ್ಸ್ಟ್ರೀಮಿಸ್ಟ್ ಫೇಸ್. ಥ್ಯಾಂಕ್ ಯು.